ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಇವತ್ತು ನಾನು ಮಾಡೋಕ್ಕೆ ಹೋಗ್ತಿರೋದು ಬಿಸ್ಕೆಟ್ ಟ್ರಬಲ್ಸ್ ಅಂತ. ಅದು ನೋಡೋದಕ್ಕೆ ಈ ಥರ ಇರುತ್ತೆ. ಅದು ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಓರಿಯೋ ಬಿಸ್ಕೆಟ್ ತೊಗೊಳ್ಳಿ 20 ರುಪೀಸ್ಗೆ. ಟೈಗರ್ ಬಿಸ್ಕೆಟು ಮತ್ತು ಟ್ರಬಲ್ಸ್ ಅಂತ ನನಗೆ ಸಿಕ್ಕಿದ್ದು ಅದು ತೊಗೊಂಡಿದ್ದೀನಿ. ನೀವು ಒಂದೇ ಬ್ರ್ಯಾಂಡೇ ತೊಗೊಳಂಗಿದ್ರೆ ತೊಗೊಬೋದು. ಮತ್ತು ಡೈರಿ ಮಿಲ್ಕ್ ಬಂದು ನೀವು 40 ರುಪೀಸನ್ನು ತೊಗೊಬೋದು. 100 ರುಪೀಸ್ ಬರುತ್ತಲ್ಲ ಅದು ತೊಗೊಬೋದು. ನಾನು 20 ರುಪೀಸ್ ತೊಗೊಂಡಿದ್ದೀನಿ ಸಾಕು ಅಂತ. ಇದು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಗ್ರೈಂಡ್ ಮಾಡ್ಕೊಂಬಂದ್ಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅದಾದಮೇಲೆ ಓರಿಯೋ ಬಿಸ್ಕೆಟು ಹಾಗೆ ಮಾಡ್ಕೊಬೇಕು. ಒಂದು ಸ್ವಲ್ಪ ತರಿ ಆ ಥರ ಎಲ್ಲ ಏನು ಬೇಡ, ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದು ಅಷ್ಟೇ. ಗ್ರೈಂಡ್ ಮಾಡ್ಕೊಂಬಂದು ಒಂದು ಬೌಲಿಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಹಾಲು ಇರುತ್ತಲ್ಲ, ಹಾಲನ್ನ ಲೈಟಾಗಿ ಬಿಸಿ ಮಾಡಿಕೊಂಡು ಅದನ್ನ ನಾನು ಹಾಕ್ಕೊತಾ ಇದ್ದೀನಿ. 5 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದ್ರ ಜೊತೆ ನೀವು ಬಂದು ಇವಾಗ ನಾನು 5 ರುಪೀಸ್ದು ಡೈರಿ ಮಿಲ್ಕ್ ತೊಗೊಂಡಿದ್ನಲ್ಲ, ಆ ಡೈರಿ ಮಿಲ್ಕ್ ತೊಗೊಂಡು ಫುಲ್ 3 ಹಾಕ್ಕೊಂಡಿದ್ದೀನಿ ನಾನು. ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ಡೈರಿ ಮಿಲ್ಕು, ಇಷ್ಟ ಇದ್ದರೆ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನನಗೆ ಸಾಕು ಅಂದ್ಬಿಟ್ಟು 3 ಇಸ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ನಂಗೆ ಡೈರಿ ಮಿಲ್ಕ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಸಿಕ್ಕಿಲ್ಲ, ಹಂಗಾಗಿ 5 ರುಪೀಸ್ ನಾನು ಇಸ್ಕೊಂಡಿದ್ದೀನಿ. ಇವಾಗ ಇದಕ್ಕೂ ಹಂಗೆ ಮಾಡ್ಕೊಬೇಕು. ನಾನು ಇದಕ್ಕೂ 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಡೈರಿ ಮಿಲ್ಕ್ ಹಾಕಬೇಕು ಅಂತ ಏನಿಲ್ಲ, ಇದಕ್ಕೆ ಅವಶ್ಯಕತೆ ಇಲ್ಲ. ಇದೇ ಥರನ ಮಿಕ್ಸ್ ಮಾಡ್ಕೊಬೇಕು. ಇವೆಲ್ಲ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ತಗೊಳ್ಳಿ. ಅಂದರೆ ಕೈಯಲ್ಲೂ ಮಿಕ್ಸ್ ಮಾಡೋದು ಬೆಟರು, ಸ್ಪೂನಿಗಿಂತ ಕೈಯಲ್ಲಿ ಮಾಡೋದು ಬೆಟರು. ಆ್ಯಕ್ಚುಲಿ ನಮಗೆ ಆಯಿಲ್, ತುಪ್ಪ ಆ ಥರ ಏನು ಬೇಡ, ಅದರಲ್ಲೇ ಆಯಿಲ್ ಕಂಟೆಂಟ್ ಇರುತ್ತೆ, ಅದೇ ಆಯಿಲ್ ಟೈಪ್ ಆಗುತ್ತೆ. ಫುಲ್ ಈ ಥರ ರೋಲ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡ್ರೆ ಸಾಕು. ಆಮೇಲೆ ಇದು ಆರೆಂಜ್ ಕಲರ್ ಇದೆಯಲ್ಲ, ಅದು ಅಷ್ಟೇ ರೋಲ್ ಮಾಡ್ಕೊಬೇಕು. ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಿದ್ರೆ ಬೆಟರ್. ಆಮೇಲೆ ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಅದರೊಳಗಡೆ ಇಟ್ಕೊಬೇಕು. ನಾನು ಹೆಂಗೆ ಮಾಡ್ತಾಯಿನೋ ನೀವು ಹಂಗೆ ಮಾಡ್ಕೊಳ್ಳಿ. ಈ ಥರ ರೋಲ್ ಮಾಡ್ಕೊಳೋದು ಅಷ್ಟೇ. ನಾನು ಇದೇ ಥರ ಎಲ್ಲ ಫುಲ್ಲು ಅದೇ ಥರ ಮಾಡ್ಕೊಂಬರ್ತೀನಿ. ಈ ಥರ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ಸಾಕು. ಆಮೇಲೆ ಎಲ್ಲ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಥರ ಇರುತ್ತೆ. ನಾನು ಡೈರಿ ಮಿಲ್ಕ್ ಇದೆಯಲ್ಲ, ಅದು ಪಿನ್ ತೊಗೊಂಡು ಚುಚ್ಚಿ ಈ ಥರ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಮೇಲೆ. ಫುಲ್ಲು ಅದೇ ಥರ ಮಾಡ್ಕೊಂಬರ್ತೀನಿ. ಆಮೇಲೆ ಶುಗರ್ ಬಾಲ್ಸ್ ಹಾಕ್ಕೊಬೇಕು. ಆದಮೇಲೆ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ ಆಗಿ, ಅದಕ್ಕೇ. ಆಮೇಲೆ ತಿರ್ಗಾ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಕಾಣುತ್ತೆ. ಆಮೇಲೆ ಇದನ್ನ ಕಟ್ ಮಾಡಿದ್ರೆ ಈ ಥರ ಇರುತ್ತೆ. ಆಮೇಲೆ ತಿನ್ನೋದು
ಅಷ್ಟೇ. ಆದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.